ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬಂದಿದ್ದೇನೆ. ಇಲ್ಲಿ ನಾನು ಮಗುವಿನ ಹ್ಯಾಂಡ್ ಮತ್ತು ಫುಟ್ ಎರಡು ಕಾಸ್ಟ್ ಮಾಡುವಂಥದ್ದು, ಅಂದರೆ ಅಚ್ಚು ತೆಗಿತೇವೆ ಅಲ್ವಾ, ಇದರಲ್ಲಿ ತೋರಿಸಿರೋ ಹಾಗೆ ಮಾಡುವಂಥ ಒಂದು ಕಿಟ್ಟನ್ನು ನಾನು ಫ್ಲಿಪ್ಕಾರ್ಟಿಂದ ತರಿಸಿದ್ದೇನೆ. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಅದರಲ್ಲಿ ಏನೆಲ್ಲ ಐಟಮ್ಸ್ ಒಳಗಿದೆ ಅಂತ ನೋಡುವ. ನಾನು ಸಿಯೋನ್ ಟೈಮಲ್ಲಿ ಮನೆಯಲ್ಲಿಯೇ ಗೋಧಿ ಹಿಟ್ಟಿಂದ ಮೋಲ್ಡನ್ನು ರೆಡಿ ಮಾಡಿಕೊಂಡು ವೈಟ್ ಸಿಮೆಂಟ್ POP ಅಂತ ಹೇಳ್ತಾರೆ ಅಲ್ವಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದನ್ನು ಬಳಸಿ ಸಿಯೋನ್ನ ಕಾಲನ್ನು ಕಾಸ್ಟ್ ಮಾಡಿ ತಗೊಂಡಿದ್ದೆ. ಸೊ ಈ ಸಲ ನನಗೆ ಚಾನ್ಸ್ ತಗೊಳ್ಳಿಕ್ಕೆ ಬೇಡ, ಅದರಲ್ಲಿ ಅಷ್ಟೊಂದು ಪರ್ಫೆಕ್ಟಾಗಿ ಬರೋದಿಲ್ಲ ಮನೆಯಿಂದ ಮಾಡೋದ್ರಿಂದ. ಸೊ ಈ ಸಲ ಈ ಮಗು ದೊಡ್ಡದಾಗಲಿಕ್ಕೆ ಮುಂಚೆ ನಾನು ಈ ಹ್ಯಾಂಡ್ ಮತ್ತು ಫುಟ್ ಕಾಸ್ಟಿಂಗ್ ಕಿಟ್ಟನ್ನು ತರಿಸಿ ಕಾಸ್ಟ್ ಮಾಡಿ ಇಟ್ಕೊಳ್ತೇನೆ ಅಂತ ಹೇಳಿ. ನೆಕ್ಸ್ಟ್ ನನಗೆ ಅಂದರೆ ರಿಗ್ರೆಟ್ ಮಾಡಲಿಕ್ಕೆ ಬೇಡ, ತುಂಬ ಚೆಂದ ಕಾಣ್ತದೆ ಅದು ಸರಿಯಾಗಿ ಬಂದರೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡುವ ಅಂತ ಹೇಳಿ ತರಿಸಿದ್ದೇನೆ. 700 ಸಮಥಿಂಗ್ ಇದಕ್ಕೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾರೆ, ಯಾರಾದರೂ ಬೇಕಿದ್ದರೆ ನಿಮಗೆ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಬಾಕ್ಸಲ್ಲಿ ಫಸ್ಟಿಗೆ ಇಲ್ಲಿ ಗೋಲ್ಡನ್ ಕಲರ್ ಪೇಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಕಾಸ್ಟ್ ರೆಡಿ ಆದ ನಂತರ ಅದಕ್ಕೆ ಪೇಂಟ್ ಮಾಡಲಿಕ್ಕಿರುವಂಥದ್ದು. ನೆಕ್ಸ್ಟ್ 2 ರೀತಿಯ ಪೌಡರ್ಸ್, ಮತ್ತು ಒಂದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಮತ್ತೊಂದು ಸ್ಯಾಂಡ್ ಪೇಪರ್ ಪೀಸ್, ಮತ್ತು ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಪೇಂಟನ್ನು ಮಾಡಲಿಕ್ಕಿರುವಂಥದ್ದು. 2 ಪೇಂಟ್ ಮತ್ತು ಈ ಬ್ರಷ್ ಕ್ವಾಲಿಟಿ ಎರಡೂ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಒಂದು ಈ ರೀತಿಯ ಟೂತ್ ಪಿಕ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಸ್ಟಿನ ಮಧ್ಯದಲ್ಲಿ ರೀತಿಯಲ್ಲಿ ಸಿಕ್ಕಾಕಿಕೊಂಡಂತಹ ಮೋಲ್ಡಿಂಗ್ ಪೌಡರನ್ನು ತೆಗಿಲಿಕ್ಕಿರುವಂಥದ್ದು. ಸೊ ಇಷ್ಟು ಈ ಬಾಕ್ಸಲ್ಲಿ ಬರುವಂಥದ್ದು. ಇದರ ಲಿಂಕ್ ನಾನು ಕೊಟ್ಟಿರ್ತೇನೆ, ಯಾರಾದರೂ ಬೇಕಾದವರು ಇದ್ದರೆ ಈ ವಿಡಿಯೋನ ನೋಡಿದ ನಂತರ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾದ ನಂತರ ನೀವು ಟ್ರೈ ಮಾಡ್ಬೋದು, ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಯೂಸರ್ ಮ್ಯಾನ್ಯುವಲ್ ಏನಿದೆ ಇದು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿ ಕೂಡ ಇದೆ, ಮತ್ತು ಸ್ಟೆಪ್ 1 ಸ್ಟೆಪ್ 2 ಎರಡೂ ಕೂಡ ಡಿಟೇಲ್ಡಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಪಾರ್ಟ್ 1 ಪ್ಲಾಸ್ಟಿಕಲ್ಲಿರುವಂಥದ್ದು ಮೋಲ್ಡಿಂಗ್ ಪೌಡರ್ ಅಂತ ಹೇಳಿ ಗ್ರೀನ್ ಕಲರ್ ಪೌಡರ್ ಇರ್ತದೆ. ಇದರಲ್ಲಿ ನಾವು ಅಚ್ಚನ್ನು ತೆಗಿಲಿಕ್ಕೆ ರೆಡಿ ಮಾಡುವಂಥದ್ದು. ನಂತರದ ಇನ್ನೊಂದು ಪ್ಯಾಕೆಟ್ ಏನಿದೆ ಅದರಲ್ಲಿ ವೈಟ್ ಸಿಮೆಂಟ್ ಇದು ಕಂಟೆಂಟ್ ಇರುವಂಥದ್ದು, ಅದನ್ನು ನೆಕ್ಸ್ಟ್ ಮಿಕ್ಸ್ ಮಾಡಿ ಅದಕ್ಕೆ ಹಾಕಲಿಕ್ಕೆ ಇರುವಂಥದ್ದು. ಸೊ ಈ ರೀತಿ 4 ಪ್ಯಾಕೆಟ್ಸನ್ನು 5 ಪ್ಯಾಕೆಟ್ಸ್ ಇದೆ ಒಟ್ಟಿಗೆ. 4 ಪ್ಯಾಕೆಟ್ಸ್, 2 ಪ್ಯಾಕೆಟ್ ಇದರಲ್ಲಿ ಕೈಗೆ, 2 ಪ್ಯಾಕೆಟ್ ಕಾಲಿಗೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಅದು ಕೈಗೆ ಅಥವಾ ಕಾಲಿಗೆ ಯಾವುದಕ್ಕೆ ಬೇಕಾದರೂ ಕಮ್ಮಿ ಆದರೆ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ದೊಡ್ಡ ಮಕ್ಕಳಾದರೆ ಸ್ವಲ್ಪ ಹೆಚ್ಚು ಬೇಕಲ್ವ, ಸೊ ಅದಕ್ಕೆ ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 4 ಪ್ಯಾಕೆಟ್, ಇದು ಕೂಡ ನೋಡಿ ಕೈಗೆ ಸಪ್ರೇಟ್ ಕಾಲಿಗೆ ಸಪ್ರೇಟ್ ಅಂತ ಹೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಮೇಲೆ 2 ಕೈ ಹಚ್ಚಿದೆ, 2 ಕಾಲಿನ ಹಚ್ಚಿದೆ ನೋಡಿ. ಸೊ ಈ ರೀತಿ ಸ್ಟಿಕ್ಕರ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಗೊತ್ತಾಗಲಿಕ್ಕೆ. ಸೊ ಇದು ನೆಕ್ಸ್ಟ್ ಇದನ್ನು ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಇಡುವಂಥದ್ದು. ಇಲ್ಲಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಬೀಟರನ್ನು ಯೂಸ್ ಮಾಡೋಣ ಅಂದ್ಕೊಂಡಿದ್ದೇನೆ. ಇದು ನಾನು ರೀಸೆಂಟ್ಲಿ ಯೂಸ್ ಮಾಡ್ತಾ ಇಲ್ಲ, ಇದರ ಬಟನ್ ಕೂಡ ಹೋಗಿದೆ. ಡೈರೆಕ್ಟ್ ಸ್ವಿಚ್ ಆನ್ ಮಾಡಿದರೆ ಇದು ರನ್ ಆಗ್ತದೆ. ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು, ನೆಕ್ಸ್ಟ್ ನಮಗೆ ಯಾವುದನ್ನು ಕೂಡ ಹುಡುಕಿ ಹೋಗಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಪಾತ್ರೆಯನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ, ಬಾಕ್ಸಸ್. ಮಗುವಿನ ಕೈ ಕಾಲು ಚಿಕ್ಕದಿರೋದ್ರಿಂದ ಚಿಕ್ಕ ಚಿಕ್ಕ ಪಾತ್ರೆಗಳು ಸಾಕಾಗ್ತದೆ. ಸೊ ಇಲ್ಲಿ 2 ಪಾತ್ರೆ, ಮತ್ತು ಎಲ್ಲಿಯಾದರೂ ಬೀಟರ್ ಯೂಸ್ ಮಾಡೋದಿಲ್ಲ ಆದರೆ ವಿಸ್ಕ್ ಯೂಸ್ ಮಾಡುವ ಅಂತ ಹೇಳಿ ವಿಸ್ಕನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಪ್ಯಾಕೆಟ್ ಕಟ್ ಮಾಡಲಿಕ್ಕೆ ಸೀಸರ್ಸ್. ನೆಕ್ಸ್ಟ್ ಇಲ್ಲಿ ಮ್ಯಾನ್ಯುವಲನ್ನು ಹತ್ತಿರ ಇಟ್ಕೊಂಡಿದ್ದೇನೆ ಮತ್ತು ಓದಿ ಕೂಡ ಇಟ್ಟಿದ್ದೇನೆ ಚೆನ್ನಾಗಿ. ಇಲ್ಲಿ ಫಸ್ಟ್ ಹ್ಯಾಂಡನ್ನು ಕಾಸ್ಟ್ ಮಾಡುವಂತ ಹೇಳಿ ಹ್ಯಾಂಡಿದು ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ಮೆಷರಿಂಗಿಗೆ ಆಗುವಂಥ ಒಂದು ಬಾಕ್ಸ್ ಕೂಡ ಇದೆ. ನಿಮಗೆ ಮೆಷರಿಂಗ್ ಕಪ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಆದರೆ ಈ ರೀತಿಯ ಕೆಲವೊಂದು ಬಾಕ್ಸಸಲ್ಲಿ ಅಥವಾ ಬಾಟಲಲ್ಲಿ ಎಲ್ಲ ಮೆಷರ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ವಲ್ಪ ತೆಂಗಿನ ಎಣ್ಣೆ ತಗೊಂಡಿದ್ದೇನೆ. ಈ ಒಂದು ಗ್ಲಾಸ್ ಏನಿದೆ ಇದರಲ್ಲಿ ನಾನು ಮೆಷರ್ ಮಾಡಿ ಇಟ್ಕೊಂಡಿದ್ದೆ. ಇದರಲ್ಲಿ 350 ml ಅಷ್ಟು ನೀರು ಹಿಡಿತದೆ. ಸೊ ಇದರಲ್ಲಿ ಒಂದು ಅಂದಾಜಿಗೆ ಹಾಕಲಿಕ್ಕೆ ಆಗ್ತದೆ ಅಂತ ಹೇಳಿ ಸ್ವಲ್ಪ ಆಚೆ ಈಚೆ ಆದರೆ ಏನಾಗೋದಿಲ್ಲ. ಸೊ ಇದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಫಸ್ಟ್ ಟೇಬಲ್ ಎಲ್ಲ ಸೆಟ್ ಮಾಡಿ ಆಗಿದೆ. ಈಗ ನಾನು ಫಸ್ಟ್ ಹ್ಯಾಂಡ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಫಸ್ಟಿಗೆ ಇಲ್ಲಿ ಫುಟನ್ನು ಕಾಸ್ಟ್ ಮಾಡಿ ತಗೊಳ್ಳಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ ಕೂಡ ಮನೆಯಲ್ಲಿದ್ದಾರೆ. ಸೊ ಅವ್ರ ಹತ್ರ ಮಗುವನ್ನು ಹಿಡ್ಕೊಳ್ಳಿಕ್ಕೆ ಹೇಳಿದರೆ ಈಸಿ ಆಗ್ತದೆ ಅಲ್ವಾ, ಹಾಗಾಗಿ ಆ ರೀತಿ ಮಾಡುವ ಅಂತ. ಇದರಲ್ಲಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಕೋಲ್ಡ್ ಇರುವಂತಹ ನೀರನ್ನು ಯೂಸ್ ಮಾಡಿ ಅಂತ ಹೇಳಿ. ಸೊ ನಾನಿಲ್ಲಿ ಸ್ವಲ್ಪ ನೀರು ಐಸ್ ಕೋಲ್ಡ್ ವಾಟರ್ ಏನಿದೆ ಆ ನೀರನ್ನು ಹಾಕ್ಕೊಂಡಿದ್ದೇನೆ, ಇನ್ನೊಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಲಿರುವಂಥ ವಾಟರ್. ಟೋಟಲಿ ನೀರು ಸ್ವಲ್ಪ ಕೋಲ್ಡ್ ಆಗಿದೆ, ಅಂದರೆ ರೂಮ್ ಟೆಂಪ್ರೇಚರ್ಗಿಂತ ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಆಗಿರುವಂತಹ ನೀರನ್ನು ಮೆಷರ್ ಮಾಡಿ ತಗೊಂಡಿದ್ದೇನೆ. ಫಸ್ಟ್ ಇಲ್ಲಿ ಫುಟ್ ಕಾಸ್ಟ್ ಮಾಡ್ತಾ ಇರೋದ್ರಿಂದ ಫುಟಿಗೆ 450 ml ಅಷ್ಟು ನೀರು ಹಾಕಬೇಕು ಅಂತ ಹೇಳಿ ಇದರಲ್ಲಿ ಇದೆ. ಸೊ ಅದಕ್ಕೋಸ್ಕರ ನಾನು 450 ml ವಾಟರನ್ನು ಇಲ್ಲಿ ಪಾತ್ರೆಯಲ್ಲಿ 2 ಪಾತ್ರೆಯಲ್ಲಿ ಮೆಷರ್ ಮಾಡಿ ಇಟ್ಕೊಂಡಿದ್ದೇನೆ, 2 ಕಾಲಿಗೆ ಬೇಕಾದಷ್ಟು. ನೆಕ್ಸ್ಟ್ ಇಲ್ಲಿ ಪೌಡರನ್ನು ಕೂಡ ತೆಗೆದಿಟ್ಕೊಂಡಿದ್ದೇನೆ. ಇಲ್ಲಿ ಫಸ್ಟ್ ಸ್ಟೆಪ್ ಅಂತ ಹೇಳಿದರೆ ಮಗುವಿನ ಕಾಲಿಗೆ ಯಾವಾಗಲೂ ನೀವು ಈ ಮೋಲ್ಡಿಂಗ್ ಪೌಡರನ್ನು ರೆಡಿ ಮಾಡ್ಕೊಳ್ಳಿಕ್ಕೆ ಮುಂಚೆನೇ ಮಗುವಿನ ಕಾಲಿಗೆ ಎಣ್ಣೆಯನ್ನು ಹಚ್ಚಿ ತಗೊಳ್ಬೇಕು. ಸೊ ಇವನು ಚಂದ ಮಾಡಿ ಮಲಗಿದ ಗಟ್ಟಿ ನಿದ್ದೆಯಲ್ಲಿದ್ದ, ಹಾಗಾಗಿ ನಾನಿಲ್ಲಿ ಚಂದ ಮಾಡಿ ಎಣ್ಣೆ ಎಲ್ಲ ಹಚ್ಚಿ ಕೊಡ್ತಾ ಇದ್ದೇನೆ.
ಯಾವಾಗಲೂ ನೀವು ಮಾಡುವಾಗ ನೋಡ್ಕೊಳ್ಳಿ, ಯಾರಾದರೂ ಹೆಲ್ಪಿಗಿದ್ದರೆ ಒಳ್ಳೆಯದು. ಯಾರಾದರೂ ಮಗುವನ್ನು ಹಿಡ್ಕೊಳ್ಳಿಕ್ಕೆಲ್ಲ ಇದ್ದರೆ ತುಂಬ ಈಸಿ ಆಗ್ತದೆ. ಎರಡೂ ಕಾಲಿಗೆ ನಾನೀಗ ಎಣ್ಣೆನ ಹಚ್ಚಿಕೊಟ್ಟಿದ್ದೇನೆ. ನೆಕ್ಸ್ಟ್ ಇನ್ನು ಮಿಕ್ಸಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡುವ. ಇಲ್ಲಿ ನಾನು ಫುಟ್ಟಿಗೆ ಅಂತ ಹೇಳಿಕೊಟ್ಟಿರುವ ಒಂದು ಪ್ಯಾಕೆಟನ್ನು ಓಪನ್ ಮಾಡ್ತಾ ಇದ್ದೇನೆ. ಈ ಪೌಡರ್ ಅಂತೂ ವೇಸ್ಟ್ ಮಾಡಲಿಕ್ಕಿಲ್ಲ, ಸ್ವಲ್ಪನೇ ಇದೆ ಇದರಲ್ಲಿ, ಎಷ್ಟಾಗ್ತದೆ ಅಂತ ಕೂಡ ನನಗೆ ಐಡಿಯಾ ಇಲ್ಲ. ಹಾಗಾಗಿ ನಾನಿಲ್ಲಿ ಸ್ವಲ್ಪನೂ ವೇಸ್ಟ್ ಮಾಡದ ರೀತಿಯಲ್ಲಿ ಕಟ್ ಮಾಡಿ ತಗೊಳ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಮೊದಲೇ ನಾನಿಲ್ಲಿ ನೀರನ್ನು ಮಿಕ್ಸ್ ಮಾಡಿ ಅದಕ್ಕೆ ಪೌಡ್ರನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ವಿಸ್ಕ್ ಇಲ್ಲಾದರೆ ಸ್ಪೂನಲ್ಲಿ ಕೂಡ ಮಾಡ್ಬೋದು, ಬಟ್ ನೆಕ್ಸ್ಟ್ ಮುಂದೆ ಹೇಳ್ತೇನೆ ನಾನು ಎಕ್ಸಾಕ್ಟ್ಲಿ ನೀವು ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ. ಇದು ನನ್ನ ಫೇಲ್ಡ್ ಅಟೆಂಪ್ಟ್, ಹೇಗೆ ಅಂತ ನೀವೇ ನೋಡಿ. ಇಲ್ಲಿ ನಾನು ಕೋಲ್ಡ್ ವಾಟರಲ್ಲಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ, ತುಂಬ ಹೊತ್ತು ಮಿಕ್ಸ್ ಮಾಡಿದ್ದೇನೆ. ಸೊ ಲಂಪ್ಸ್ ಎಲ್ಲ ಏನೂ ಕೂಡ ಇಲ್ಲ. ನೆಕ್ಸ್ಟ್ ಇಲ್ಲಿ ಮಗುವಿನ ಕಾಲನ್ನು ಡಿಪ್ ಮಾಡುವ ಟೈಮ್ ಇದು. ಇಲ್ಲಿ ನೋಡಿ, ಕೋಲ್ಡ್ ವಾಟರ್ ಆಗಿದ್ದರಿಂದ ಮಗು ಒಮ್ಮೆಲೆ ರಿಫ್ಲೆಕ್ಸ್ ಮಾಡಿದೆ, ಅಂದರೆ ಕಾಲನ್ನು ಹಿಂದೆ ಎಳೆದು ತಗೊಂಡಿದೆ. ಸೊ ಇದು ಮಗುವಿನ ನ್ಯಾಚುರಲ್ ಟೆಂಡೆನ್ಸಿ ಅಲ್ವಾ. ಸೊ ಅದು ಕೋಲ್ಡ್ ವಾಟರನ್ನು ಮುಟ್ಟಿದ ಕೂಡಲೇ ಮಗು ಎಚ್ಚರ ಆಗ್ತದೆ ಅಥವಾ ಕಾಲನ್ನು ಹಿಂದೆ ಎಳಿತದೆ. ಸೊ ಯಾವಾಗಲೂ ನೀವು ಇದನ್ನು ಮಾಡುವಾಗ ಸ್ವಲ್ಪ ವಾರ್ಮ್ ವಾಟರಲ್ಲಿ ಮಾಡಿ, ಅಂದರೆ ಉಗುರು ಬೆಚ್ಚ ನೀರಲ್ಲಿ. ಇದು ನನ್ನ ಫೇಲ್ಡ್ ಅಟೆಂಪ್ಟ್, ಹಾಗಾಗಿ ನಾನು ಫುಲ್ ತೋರಿಸ್ತಾ ಇದ್ದೇನೆ. ನಾನು ಯಾವ ರೀತಿಯಲ್ಲಿ ಹಿಡ್ಕೊಂಡ್ರೂ ಕೂಡ ಇದು ಸೆಟ್ ಆಗ್ತಾ ಇರಲಿಲ್ಲ, ತುಂಬ ಹೊತ್ತು ತಗೊಳ್ತು ಸೆಟ್ ಆಗಲಿಕ್ಕೆ. ಕೋಲ್ಡ್ ವಾಟರನ್ನು ಯೂಸ್ ಮಾಡಿದರೆ ಲೇಟಾಗಿ ಸೆಟ್ ಆಗ್ತದೆ. ನಿಮಗೆ ದೊಡ್ಡ ಮಕ್ಕಳೆಲ್ಲ ಆದರೆ ಅಥವಾ ದೊಡ್ಡವರಿಗೆ ಮಾಡ್ತಾ ಇದ್ದೀರಾ ಆದರೆ ಆರಾಮವಾಗಿ ನಿಮಗೆ ಬೇಕಾದ ಶೇಪಲ್ಲಿ ನೀವು ಹೋಲ್ಡ್ ಮಾಡ್ಕೊಳ್ಬೋದು. ಬಟ್ ಮಗುವಿಗೆ ಮಾಡುವಾಗ ಸ್ವಲ್ಪ ವಾರ್ಮ್ ವಾಟರಲ್ಲಿ ಮಾಡಿದರೆ ಮಗುವಿಗೆ ಎಚ್ಚರ ಕೂಡ ಆಗೋದಿಲ್ಲ ಹಾಗೂ ಬೇಗನೆ ಸೆಟ್ಟಾಗಿ ಕೂಡ ಸಿಗ್ತದೆ. ಸೊ ಇದು ಫೇಲ್ಡ್ ಅಟೆಂಪ್ಟ್. ಬಟ್ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ನನಗೇ ಕೊಡಿ, ನಾನೇ ಹಿಡ್ಕೊಳ್ತೇನೆ ಅಂತ ಹೇಳಿ. ಆದರೂ ಕೂಡ ಕೇಳ್ತಾನೆ ಇಲ್ಲ, ತುಂಬ ಜೋರಾಗಿ ಕೂಗ್ತಾ ಇದ್ದ. ಹೇಗೋ ಮಾಡಿ ಸ್ವಲ್ಪ ಹೊತ್ತು ಇಟ್ಕೊಂಡೆ. ಅವನಂತೂ ಕಾಲನ್ನು ಕಂಟಿನ್ಯೂಸ್ ಆಗಿ ಅಲ್ಲಾಡಿಸ್ತಾನೇ ಇದ್ದ ಬೆರಳನ್ನು. ಹಾಗಾಗಿ ನನಗೆ ಗೊತ್ತಾಯ್ತು ಇದು ಫೇಲ್ ಆಗಿದೆ ಅಂತ ಹೇಳಿ. ಬಟ್ ಏನು ಮಾಡೋದಲ್ವ, ಪರವಾಗಿಲ್ಲ, ಫಸ್ಟ್ ಟೈಮ್ ಅಲ್ವಾ, ಆಗ್ತದೆ ಅಂತ ಹೇಳಿ. ಇದನ್ನು ಮಾತ್ರ ಕಟ್ ಮಾಡಲಿಕ್ಕೆ ಚೆನ್ನಾಗಾಗ್ತದೆ, ಜೆಲ್ಲಿ ಟೈಪಲ್ಲಿದೆ. ಹಾಗಾಗಿ ನಾನು ಇದನ್ನು ಪುಡಿ ಮಾಡಿ ಜಸ್ಟ್ ಸ್ವಲ್ಪ ASMR ಥರ ಮಾಡಿಬಿಟ್ಟೆ. ಸೊ ಇದು ನೆಕ್ಸ್ಟ್ ಡೇ, ಯಾರೂ ಕೂಡ ಇಲ್ಲ, ಅಂದರೆ ಹಸ್ಬೆಂಡ್ ಯಾರೂ ಕೂಡ ಹೆಲ್ಪಿಗೆ ಇಲ್ಲ. ನಾನೇ ಡಿಸೈಡ್ ಮಾಡಿದ್ದೀನಿ ಇವತ್ತು ನಾನೇ ಮಾಡ್ತೇನೆ ಅಂತ ಹೇಳಿ. ಮಗು ಚೆಂದ ಮಾಡಿ ಮಲಗಿದ್ದಾನೆ. ಈಗ ಅವನ ರೈಟ್ ಹ್ಯಾಂಡಿಗೆ ನಾನು ಎಣ್ಣೆನ ಹಚ್ಚಿ ತಗೊಂಡಿದ್ದೆ. ಈ ಸಲ ನಾನು ಸೇಮ್ ಮೆಷರ್ಮೆಂಟ್ ಎಲ್ಲ ತಗೊಂಡು ಸ್ವಲ್ಪ ಉಗುರು ಬೆಚ್ಚ ನೀರು ಅಂತ ಹೇಳ್ತಾರಲ್ವ, ವಾರ್ಮ್ ವಾಟರಲ್ಲಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ತಗೊಂಡಿದ್ದೆ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಮಾಡಿದ್ರಲ್ಲಿ ನೋಡುವಾಗ ತುಂಬಾ ಏರ್ ಬಬಲ್ಸ್ ಇತ್ತು ಮತ್ತು ಅದು ಚೆನ್ನಾಗಿ ಮಿಕ್ಸ್ ಆಗಿರಲಿಲ್ಲ. ಹಾಗಾಗಿ ಬಿಸಿ ನೀರಲ್ಲಿ ಮಾಡುವಾಗ ನಾನು ಮಿಕ್ಸಿಯಲ್ಲಿ ಹಾಕಿ ಮಾಡಿದ್ದೇನೆ. ಮೇ ಬಿ ಬೀಟರಲ್ಲಿ ಕೂಡ ಆಗ್ಬೋದು, ಬಟ್ ನಾನು ಮಾಡುವಾಗ ಮಿಕ್ಸಿಯಲ್ಲಿ ಟ್ರೈ ಮಾಡಿದ್ದು. ಸೊ ಮಿಕ್ಸಿಯಲ್ಲಿ 2 ರೌಂಡು ತಿರುಗಿಸಿ ಬೇಗನೆ ಇಲ್ಲಿ ತಂದು ಮಗುವಿನ ಕೈಯನ್ನು ಡಿಪ್ ಮಾಡಿ ಹಿಡಿದಿದ್ದೇನೆ. ಒಂದು 30 to 40 ಸೆಕೆಂಡ್ಸಲ್ಲಿ ಇದು ಸೆಟ್ಟಾಗಿ ನನಗೆ ಸಿಕ್ಕಿದೆ. ಸೆಟ್ ಆದ ಕೂಡಲೇ ನೀವು ಜಸ್ಟ್ ಹ್ಯಾಂಡನ್ನು ಶೇಕ್ ಮಾಡಿ ಈ ರೀತಿಯಲ್ಲಿ ಹೊರಗೆ ತೆಗೆದ್ರೆ ಆರಾಮವಾಗಿ ಬರ್ತದೆ. ಮಗುವಿಗೆ ಕೂಡ ಎಚ್ಚರಿಕೆ ಆಗಲಿಲ್ಲ. ಸೊ ನನಗೆ ಸ್ವಲ್ಪನಾದರೂ ಸಮಾಧಾನ ಆಯಿತು. ಯಾಕಂದರೆ ಅಷ್ಟು ಇನ್ವೆಸ್ಟ್ ಮಾಡಿ ತರಿಸಿದ ಒಂದು ಕಿಟ್ಟಲ್ಲಿ ಏನೂ ಕೂಡ, ಅಂದರೆ ಒಂದು ಕೈ ಸಹ ಕಾಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಏನು ಪ್ರಯೋಜನ ಅಲ್ವಾ, ಫುಲ್ ವೇಸ್ಟ್, ಎನರ್ಜಿ ಕೂಡ ವೇಸ್ಟ್. ಸೊ ಈಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಇದನ್ನು ತಗೊಂಡು ಹೋಗಿ ಅಲ್ಲೇ ಇಟ್ಟು ಬರ್ತೇನೆ. ನೆಕ್ಸ್ಟ್ ಇನ್ನೊಂದು ಕೈಯನ್ನು ನಾನೀಗ ಹೊರಗೆ ತೆಗೆದು ಆಗ ಯೂಸ್ ಮಾಡಿದ ಕೈಯನ್ನು ಚೆನ್ನಾಗಿ ವೆಟ್ ಟಿಶ್ಯೂಯಿಂದ ಒರೆಸಿ ಕ್ಲೀನ್ ಮಾಡಿದ್ದೇನೆ. ನೀವು ಸಹ ಹಾಗೇ ಕ್ಲೀನ್ ಮಾಡಿ ಮಗುವನ್ನು. ಯಾವತ್ತು ಕೆಮಿಕಲಿಗೆ ಎಕ್ಸ್ಪೋಸ್ ಮಾಡಿದ ನಂತರ ಇದು ಅಂದರೆ ಒಳ್ಳೆ ಕೆಮಿಕಲ್ಲೇ, ಹಾಗೆ ಹಾರ್ಮ್ಫುಲ್ ಏನೂ ಅಲ್ಲ, ಬಟ್ ಸ್ಟಿಲ್ ಚೆನ್ನಾಗಿ ಕ್ಲೀನ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ನನಗೆ ಸ್ವಲ್ಪ ಎಚ್ಚರಿಕೆ ಆಗಿದೆ, ಬಟ್ ಕೈಗೆ ಎಣ್ಣೆನ ಹಚ್ಚಿ ಇಟ್ಟು ಅವನನ್ನು ಮಲಗಿಸಿ ಹೋಗ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಇನ್ನೊಂದು ರೌಂಡು ನಾನು ರೆಡಿ ಮಾಡಿ ತಂದಿದ್ದೇನೆ. ಒಬ್ಬಳೇ ಇದ್ದದ್ರಿಂದ ನನಗೆ ಇದನ್ನು ಕರೆಕ್ಟಾಗಿ ಮೇಲೆ ತೋರಿಸಲಿಕ್ಕೆ ಆಗಲಿಲ್ಲ. ಬೆಡ್ಡಿನ ಸೈಡಲ್ಲಿ ನಾನು ಇಟ್ಕೊಂಡಿದ್ದೆ. ಸೊ ರೈಟ್ ಹ್ಯಾಂಡ್ ಮತ್ತು ಲೆಫ್ಟ್ ಹ್ಯಾಂಡ್ ಎರಡೂ ಕೂಡ ಈಗ ಡಿಪ್ ಮಾಡಿ ತೆಗೆದಿದ್ದೇನೆ. ಸೊ ನೆಕ್ಸ್ಟ್ ಇನ್ನು ಪೌಡರ್ ಏನಿದೆ, ಸೆಟ್ ಮಾಡುವಂಥ ಪೌಡರ್. ಸೊ POP ಇದೆ ಅಲ್ವಾ, ಅದೇ, ಬಟ್ ಇದು ಪ್ಯೂರ್ POP ಅಲ್ಲ. ಇದರಲ್ಲಿ ಸ್ವಲ್ಪ ಬೇರೆ ಏನೋ ಮಿಕ್ಸ್ ಇದೆ, ಸ್ವಲ್ಪ ಸಿಮೆಂಟ್ ಟೈಪಲ್ಲಿ ಏನೋ ಮಿಕ್ಸ್ ಇದೆ, ಸ್ವಲ್ಪ ಲೈಟ್ ಕಲರ್ ಇದೆ ಇದರದ್ದು. ಸೊ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೇನೆ. ಇದಕ್ಕೆ ಕರೆಕ್ಟ್ ರೇಷಿಯೋ ಎಲ್ಲ ಏನೂ ಇಲ್ಲ, ದೋಸೆ ಬ್ಯಾಟರ್ ರೀತಿಯಲ್ಲಿ ಮಾಡಿ ತಗೊಳ್ಳಿಕ್ಕಿರುವಂಥದ್ದು. ನಾನು ಇದನ್ನು ಮಾಡುವಾಗ ಸ್ವಲ್ಪ ವಾಟರಿ ಆಯಿತು, ಬಟ್ ಸ್ಟಿಲ್ ಓಕೆ ಅಂತ ಹೇಳಿ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಸೆಟ್ಲ್ ಆಗಲಿಕ್ಕೆ ಬಿಟ್ಟೆ. ಎಕ್ಸ್ಟ್ರಾ ಇದ್ದ ನೀರು ಮೇಲೆ ಸೆಟಲ್ ಆಗ್ತದೆ. ಸೊ ಅದನ್ನು ಸ್ವಲ್ಪ ತೆಗೆದ ನಂತರ ಪುನಃ ಮಿಕ್ಸ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು 2 ಪ್ಯಾಕೆಟನ್ನು ಹಾಕ್ಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದರೆ 2 ಪ್ಯಾಕೆಟ್ ಕಾಲಿಗೆ 2 ಪ್ಯಾಕೆಟ್ ಕೈಗೆ ಅಂತ ಹೇಳಿ ಕೊಟ್ಟಿರುವಂಥದ್ದಲ್ವ. ಸೊ ಈಗ ನಾನು ಕೈಯನ್ನು ಕಾಸ್ಟ್ ಮಾಡಿರೋದ್ರಿಂದ ಕೈದು 2 ಪ್ಯಾಕೆಟ್ಸನ್ನು ಹಾಕಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ.
ಲಮ್ಸ್ ಏನೂ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಆದ ನಂತರ ನನ್ನ ಬ್ಯಾಟರ್ ಸ್ವಲ್ಪ ವಾಟರಿ ಆಗಿದೆ, ನೀವು ಸ್ವಲ್ಪ ತಿಕ್ಕಾಗಿ ಇಡಿ, ಬಟ್ ಈ ರೀತಿ ಇದ್ದರೂ ಕೂಡ ಸೆಟ್ ಆಗ್ತದೆ. ಇದನ್ನು ಮೋಲ್ಡಿಗೆ ಹಾಕಿ ಕೊಡ್ತಾ ಇದ್ದೇನೆ. ಮೋಲ್ಡನ್ನು ನಾನು ಒಮ್ಮೆ ಜಸ್ಟ್ ಟ್ಯಾಪ್ ಮಾಡಿ ಎಲ್ಲ ತಗೊಳ್ತಾ ಇದ್ದೇನೆ. ಇಲ್ಲಿ ಕೂಡ ಏರ್ ಬಬಲ್ ಏನು ಉಳಿಬಾರ್ದು, ಸ್ವಲ್ಪ ಕೂಡ ಗ್ಯಾಪ್ ಉಳಿಯದೇ ಇರುವ ರೀತಿಯಲ್ಲಿ ಇದನ್ನು ಹಾಕಿ ತಗೊಳ್ಬೇಕು. ಇನ್ನು ಇದನ್ನು ಸೆಟ್ ಮಾಡಲಿಕ್ಕೆ ಅಂತ ಹೇಳಿ ಸೈಡಲ್ಲಿ ಇಡಬೇಕು. ಸೊ ಇಲ್ಲಿ ಕೆಳಗೆ ಸೆಟಲ್ ಆಗ್ತದೆ, ಹಾಗಾಗಿ ಬೇಗ ಬೇಗ ಮಿಕ್ಸ್ ಮಾಡಿ ಇದನ್ನು ಹಾಕಿ ಕೊಡಬೇಕು. ಸ್ವಲ್ಪ ಹಾಕಿದ ನಂತರ ಈ ರೀತಿ ಫುಲ್ ರೌಂಡು ತಿರುಗಿಸಿ ಎಲ್ಲ ಕೊಟ್ಟರೆ ಅದು ಎಲ್ಲ ಕಡೆಗೆ ಹೋಗಿ ಕೂತ್ಕೊಳ್ತದೆ. ಎಲ್ಲಿ ಕೂಡ ಏರ್ ಬಬಲ್ ಅಥವಾ ಗ್ಯಾಪ್ ಏನೂ ಕೂಡ ಉಳಿಯೋದಿಲ್ಲ. ನೆಕ್ಸ್ಟ್ ಈಗ ಉಳಿದಂಥ ಫುಲ್ ಬ್ಯಾಟರನ್ನು ನಾನಿಲ್ಲಿ ಹಾಕಿ ಕೊಡ್ತಾ ಇದ್ದೇನೆ. ಸೊ ಈ ರೀತಿ ಹಾಕಿ ಫಿಲ್ ಮಾಡಿದ ನಂತರ ಜಸ್ಟ್ ಟ್ಯಾಪ್ ಮಾಡಿ ಕೊಡಬೇಕು. ಯಾಕೆಂತ ಹೇಳಿದರೆ ಸ್ವಲ್ಪ ಗ್ಯಾಪ್ ಉಳಿದ್ರೂ ಕೂಡ ನಮ್ಮ ಅಟೆಂಪ್ಟ್ ಫುಲ್ಲು ಫೇಲ್ ಆದ ಹಾಗೆ. ಶೇಪ್ ಒಳ್ಳೆಯದಾಗಿ ಬರಲಿಲ್ಲ ಆದರೆ ಮತ್ತೆ ಏನು ಪ್ರಯೋಜನ ಅಲ್ವಾ ಹೇಳಿ ಮಾಡಿ. ಹಾಗಾಗಿ ಈಗ ನಾನು ಮಿಕ್ಸಿಯಲ್ಲಿ ಮಾಡಿದ್ದಲ್ವ ನೋಡಿ, ಈ ರೀತಿಯಲ್ಲಿ ಮಿಕ್ಸಿಯಲ್ಲಿ ಉಳಿದಿರುವಂಥದ್ದು ಇದೆಲ್ಲ ತೆಗಿತಾ ನಿಂತರೆ ಗಟ್ಟಿ ಆಗ್ತದೆ ಅಲ್ವ. ಹಾಗಾಗಿ ಮಿಕ್ಸಿಯಲ್ಲಿ ಉಳಿದದ್ದು ಈ ರೀತಿಯಲ್ಲಿದೆ. ಎವ್ರಿ ಟೈಮ್ ನಾನು ಪ್ರತಿಯೊಂದು ಅಟೆಂಪ್ಟ್ ಮಾಡುವಾಗಲೂ ಕೂಡ ಮಿಕ್ಸಿಯನ್ನು ಚೆನ್ನಾಗಿ ವಾಶ್ ಮಾಡಿ ತಗೊಳ್ತಾ ಇದ್ದೆ. ಈ ರೀತಿ ಪೌಡರ್ ಇರುವಾಗ ಈಗೇನು ಗ್ರೈಂಡ್ ಮಾಡಿದರೆ ಆ ಪೌಡರ್ ಮಿಕ್ಸ್ ಆದರೆ ಶೇಪ್ ಬರೋದಿಲ್ಲ. ಹಾಗಾಗಿ ಮಿಕ್ಸಿಯನ್ನು ಎವ್ರಿ ಟೈಮ್ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ. ಈ ರೀತಿ ಜೆಲ್ ಟೈಪಲ್ಲಿ ಇರ್ತದೆ, ಅದನ್ನು ತೆಗಿಲಿಕ್ಕೆ ಕೂಡ ಈಸಿ. ವಾಶ್ ಮಾಡಿ ತಗೊಂಡ್ರೆ ಆಯಿತು. ಸೊ ಇವಾಗ ಮಗು ಸ್ವಲ್ಪ ಎಚ್ಚರ ಇದ್ದಾನೆ, ಬಟ್ ಇವಾಗಲೇ ಆಗಿ ಹೋಗಲಿ ಪುನಃ ಯಾರ ಮಿಕ್ಸಿಯನ್ನು ತೊಳಿತಾ ಕೂತ್ಕೊಳ್ಳೋದು ಅಂತ ಹೇಳಿ ನಾನು ಕಾಲಿದು ಬ್ಯಾಟರನ್ನು ಕೂಡ ಪ್ರಿಪೇರ್ ಮಾಡಿ ತಗೊಂಡು ಬಂದೆ. ಸೊ ಈಗಂತೂ ಫುಲ್ ಎಚ್ಚರಿಕೆ ಆಗಿದೆ ನೋಡಿ, ಕಣ್ಣು ದೊಡ್ಡದು ಓಪನ್ ಮಾಡಿದ್ದಾನೆ. ಸೊ ಈ ಸಲ ಅವನು ಬಿಡಲೇ ಇಲ್ಲ, ಕಾಲನ್ನು ತುಂಬ ಅಲ್ಲಾಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ದ ಮತ್ತು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ದ. ಎಷ್ಟು ಸಮಾಧಾನ ಮಾಡಿದರೂ ಕೂಡ ಅವನು ಕೇಳಲಿಲ್ಲ. ಅವನಿಗೆ ಅಂದರೆ ನಿದ್ದೆಯಲ್ಲಿದ್ದ ಅಲ್ವಾ, ಕೋಪ ಬಂದಿದೆ. ಸೊ ನನಗೆ ಗೊತ್ತಾಯಿತು ಇದು ಅಟೆಂಪ್ಟ್ ಸರಿ ಆಗಲಿಲ್ಲ ಅಂತ ಹೇಳಿ. ಬಟ್ 30 to 40 ಸೆಕೆಂಡ್ ಒಳಗೆ ಇದು ಸೆಟ್ ಆಗ್ತದೆ, ಹೆಚ್ಚು ಟೈಮ್ ಇಲ್ಲ. ಹಾಗಾಗಿ ಏನು ಮಾಡಲಿಕ್ಕಾಗಲಿಲ್ಲ, ಆದ ಹಾಗೆ ಆಗಲಿ ಅಂತ ಹೇಳಿ ಅಲ್ಲಾಡಿಸ್ತಾ ಇದ್ದರೂ ಕೂಡ ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದೆ. ಇದನ್ನು ನೋಡುವಾಗಲೇ ಗೊತ್ತಾಯಿತು ಇದು ಕಂಪ್ಲೀಟ್ ಫೇಲ್ ಆಗಿದೆ ಅಂತ. ಯಾಕೆ ಅಂತ ಹೇಳಿದರೆ ಕಾಲು ಕೂಡ ಬಾಟಮ್ ಟಚ್ ಆಗಿದೆ. ಎವ್ರಿ ಟೈಮ್ ನಾನು ಈ ರೀತಿ ಕಾಲು ಕೈ ಡಿಪ್ ಮಾಡಿದಾಗ ವೆಟ್ ಟಿಶ್ಯೂಯಲ್ಲಿ ಕ್ಲೀನ್ ಮಾಡಿದ್ದೇನೆ. ನಂತರ ಪುನಃ ಮಲಗಿಸಿದ್ದೇನೆ ಅವನನ್ನು. ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಕಾಲು ತೆಗಿಬೇಕಲ್ವ, ಹಾಗಾಗಿ ಇನ್ನೊಂದು ಕಾಲಾದರೂ ಸರಿ ಬರ್ತದೆ ನೋಡುವ ಅಂತೇಳಿ ಮುಳುಗಿಸಿದ ಕೂಡಲೇ ಅವನಿಗೆ ಎಚ್ಚರಿಕೆ ಆಗಿದೆ ನೋಡಿ. ಹೇಗೆ ಮುಳುಗಿಸಿದ್ರು ಹೇಗೆ ಮಾಡಿದರೂ ಸಹ ಅವನು ಬಿಡ್ತಾ ಇರಲಿಲ್ಲ. ಸೊ ಇವಾಗ ಅವನನ್ನು ಹಿಡ್ಕೊಂಡು ಹೇಗಾದರೂ ಪರವಾಗಿಲ್ಲ, ಹೇಗಿದ್ದರೂ ವೇಸ್ಟೇ, ಕಾಲಿಟ್ಟು ವೇಸ್ಟ್ ಆದರೆ ಪರವಾಗಿಲ್ಲ ಅಂತ ಹೇಳಿ ಕಾಲನ್ನು ಇಟ್ಟಿದ್ದೇನೆ. ನನಗೆ ಕಾಲಿದು ಸ್ವಲ್ಪ ಕೂಡ ಹೋಪ್ಸ್ ಇಲ್ಲ, ಯಾಕೆಂತ ಹೇಳಿದರೆ ಗೊತ್ತು ನನಗೆ ಆಗೋದಿಲ್ಲ ಸರಿ ಅಂತ. ತುಂಬಾ ಶೇಕ್ ಮಾಡಿದ್ದಾನೆ. ಈಗಲೂ ಕೂಡ ಅವನು ತುಂಬ ಕೋಪದಲ್ಲಿದ್ದಾನೆ. ಸೊ ಇದು ಕೂಡ ಸರಿಯಾಗಲಿಲ್ಲ ಆದರೂ ಪರವಾಗಿಲ್ಲ ಅಂತ ಹೇಳಿ ಹಾಗೆಯೇ ಇಟ್ಟು ಮಗುವನ್ನು ಮಲಗಿಸಿ ಹೋಗ್ತಾ ಇದ್ದೇನೆ. ಈಗ ಇಲ್ಲಿ ಇದಕ್ಕೆ ಕೂಡ ಸಿಮೆಂಟನ್ನು ನಾನು ಮಿಕ್ಸ್ ಮಾಡಿ ಹಾಕಿದ್ದೆ. ಇನ್ನು ಡಿಮೋಲ್ಡ್ ಮಾಡುವಂಥ ಟೈಮು ಈಗ ನೆಕ್ಸ್ಟ್ ಡೇ, ಇದು 24 hours ನಂತರ ನಾನಿಲ್ಲಿ ಇದನ್ನು ಡಿಮೋಲ್ಡ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಇಲ್ಲಿ ಡಿಮೋಲ್ಡ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಗಟ್ಟಿಯಾಗಿದೆ. 24 hours ನಂತರ ಎಕ್ಸಾಕ್ಟ್ಲಿ 24 hours ಬಿಟ್ಟಿದ್ದೆ ನಾನು. ಸೊ ಈಗ ಇದನ್ನು ಡಿಮೋಲ್ಡ್ ಮಾಡಲಿಕ್ಕೆ ಜಸ್ಟ್ ಹೀಗೆ ಬಗ್ಗಿಸಿದರೆ ಆಯಿತು. ಮೇಲೆ ಎಕ್ಸ್ಟ್ರಾ ಇದ್ದ ನೀರೆಲ್ಲ ನಿಂತಿರ್ತದೆ, ಅದಿದ್ದರೂ ಪರವಾಗಿಲ್ಲ, ಏನಾಗೋದಿಲ್ಲ. ಸೊ ಈ ರೀತಿ ಮಾಡಿದ ನಂತರ ಇದನ್ನು ಡಿಮೋಲ್ಡ್ ಮಾಡೋದೇ ತುಂಬ ಇಂಟ್ರೆಸ್ಟಿಂಗ್ ಪಾರ್ಟ್. ಯಾಕಂತ ಹೇಳಿದರೆ ಇದು ತುಂಬಾ ಜೆಲ್ಲಿ ಟೈಪಲ್ಲಿ ಇರ್ತದೆ. ಎಷ್ಟು ಖುಷಿ ಆಗ್ತದೆ ಅಂತ ಇಲ್ಲ ಇದನ್ನು ಕಟ್ ಮಾಡಿ ತೆಗಿಲಿಕ್ಕೆ, ಸಾಫ್ಟಾಗಿ ಚೆಂದ ಇರ್ತದೆ. ಇದನ್ನು ಜಸ್ಟ್ ನೈಫನ್ನು ಬಳಸಿ ಕಟ್ ಮಾಡ್ತಾ ಇದ್ದೇನೆ. ಈ ರೀತಿ ಕಟ್ ಮಾಡಲಿಕ್ಕೆ ಖುಷಿ ಆಗ್ತದೆ, ತುಂಬ ಚೆನ್ನಾಗಿದೆ. ನೀವು ಯಾವತ್ತಾದರೂ ಮಾಡೋದಾದರೆ ನಿಮಗೆ ಗೊತ್ತಾಗ್ತದೆ. ನೋಡುವಾಗಲೇ ನಿಮಗೆ ಅನಿಸ್ಬೋದು ಇಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳಿ. ಹೌದು, ತುಂಬ ಚೆನ್ನಾಗಿರ್ತದೆ, ಕಟ್ ಮಾಡಲಿಕ್ಕೆ ಖುಷಿ ಆಗ್ತದೆ. ಸೊ ಇಲ್ಲಾದರೆ ಡ್ಯಾಮೇಜ್ ಆದರೆ ಅಂತ ಹೇಳಿ ನಾನು ಡೈರೆಕ್ಟಾಗಿ ಈಗ ಕಟ್ ಮಾಡ್ತಾ ಇಲ್ಲ, ಮೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಸೊ ಇನ್ನು ಮೆಲ್ಲ ಓಪನ್ ಮಾಡುವ. ಹೀಗೆ ಮೆಲ್ಲ ಮುಟ್ಟುವಾಗಲೇ ಅದು ಪುಡಿ ಪುಡಿಯಾಗಿ ಸಿಗ್ತದೆ. ಸೊ ಇಲ್ಲಿ ನೋಡಿ ಕೈ ಬೆರಳೆಲ್ಲ ಕಾಣ್ತಾ ಇದೆ. ಸೊ ಎಷ್ಟು ನೋಡಿದಾಗ ನನಗೆ ಎಷ್ಟು ಸಮಾಧಾನ ಆಯಿತು ಅಂತ ಹೇಳಿದರೆ ನನಗೆ 100% ಸ್ಯಾಟಿಸ್ಫೈಡ್ ಅಂತ ಅನಿಸ್ತು. ಯಾಕೆಂತ ಹೇಳಿದರೆ ಇಷ್ಟಾದರೂ ಬಂತಲ್ವ, ನಾನೊಂದು ಅಟೆಂಪ್ಟ್ ಮಾಡಿದ್ದಕ್ಕೆ, ಇಷ್ಟು ಟೈಮ್ ವೇಸ್ಟ್ ಮಾಡಿದ್ದಕ್ಕೆ. ಸೊ ಅದಕ್ಕೋಸ್ಕರ ಖುಷಿ ಆಯಿತು. ಸೊ ಈ ರೀತಿಯಲ್ಲಿ ಬಂದಿದೆ, ಚೆನ್ನಾಗಿ ಬಂದಿದೆ. ಫಿಂಗರ್ಸ್ ಮತ್ತು ಉಳಿದ ಪ್ರಿಂಟ್ಸ್, ಡಿಟೇಲಿಂಗ್ ಎಲ್ಲದೂ ಕೂಡ ಚೆನ್ನಾಗಿ ಬಂದಿದೆ. ಸ್ವಲ್ಪ ಅಲ್ಲಲ್ಲಿ ರಫ್ ಎಡ್ಜಸ್ ಮತ್ತು ಡಾಟ್ಸ್ ಎಲ್ಲ ಇದೆ. ಅದನ್ನು ಸ್ಯಾಂಡ್ ಪೇಪರ್ ಅದಕ್ಕೇ ಕೊಟ್ಟಿರುವಂಥದ್ದು, ಸ್ಮೂತ್ ಮಾಡಿ ತಗೊಳ್ಳಿಕ್ಕೆ ಅಂತ ಹೇಳಿ.
ಸೊ ಕಾಲು ನೋಡಿ ಯಾವ ರೀತಿಯಲ್ಲಿ ಆಗಿದೆ, ಇದು ಫಸ್ಟ್ ಮಾಡಿದಂತಹ ಕಾಲು. ಸೊ ಇದು ಏನು ಸಹ ಇಲ್ಲ ನೋಡಿ ಯಾವ ರೀತಿಯಲ್ಲಿ ಆಗಿದೆ ಅಂತ. ಕೆಳಗೆ ಟಚ್ ಆಗಿತ್ತಲ್ವ ಬಾಟಮ್, ಅಲ್ಲಿ ಕೂಡ ಹೋಲ್ ಬಂದಿದೆ. ಸೊ ಬೆರಳೆಲ್ಲ ಏನು ಸಹ ಇಲ್ಲ, ಕಾಲಿದೊಂದು ಶೇಪ್ ಮಾತ್ರ ಇದೆ. ಬಟ್ ನನಗೆ ಏನು ಸಹ ಬೇಜಾರಿಲ್ಲ, ಯಾಕೆಂತ ಹೇಳಿದರೆ ಕಿಟ್ ತರಿಸಿದ್ದಕ್ಕೆ ನನಗೆ 2 ಕೈ ಸಿಕ್ತಲ್ಲ ಪರ್ಫೆಕ್ಟಾಗಿ, ಸೊ ಅಷ್ಟು ಸಾಕು. ಸೊ ಈಗ ನಿಮಗೆ ನೋಡಿ ಗೊತ್ತಾಗಿದೆ ಅಲ್ವಾ ನಾನೇನೆಲ್ಲ ಮಿಸ್ಟೇಕ್ ಮಾಡಿದ್ದೇನೆ ಅಂತ ಹೇಳಿ. ನೀವು ಈ ಮಿಸ್ಟೇಕ್ಸನ್ನು ಯಾವುದನ್ನು ಕೂಡ ರಿಪೀಟ್ ಮಾಡಬೇಡಿ, ಆಗ ನಿಮಗೆ ಪರ್ಫೆಕ್ಟಾಗಿ ಸಿಗ್ತದೆ. ಈಗ ಇದು ತುಂಬ ವೆಟ್ಟಾಗಿದೆ, ಜಸ್ಟ್ ಡಿಮೋಲ್ಡ್ ಮಾಡಿದ್ದಷ್ಟೇ ಅಲ್ವಾ. ಸೊ ಇದರ ಸೈಡಲ್ಲಿ ನಂದು ಬೆರಳಿದು ಅಚ್ಚೆಲ್ಲ ಇತ್ತು, ಅದನ್ನೆಲ್ಲ ನಾನು ಕಟ್ ಮಾಡಿ ಲೆವೆಲ್ ಮಾಡಿ ತಗೊಳ್ತಾ ಇದ್ದೇನೆ. ಸ್ವಲ್ಪ ನೈಫಲ್ಲಿ ಈ ರೀತಿಯಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೇನೆ. ತುಂಬ ಕೇರ್ಫುಲ್ ಆಗಿರಬೇಕು, ಎಲ್ಲಿ ಕೂಡ ನೈಫ್ ತೆಗೆದರೆ ಅಲ್ಲಿ ಅದರ ಮಾರ್ಕ್ ಬರ್ತದೆ ಅಲ್ವಾ, ಹಾಗಾಗಿ. ಸೊ ನೆಕ್ಸ್ಟ್ ಡೇ ನಾನಿಲ್ಲಿ ಇದು ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದನ್ನು ಪೇಂಟ್ ಮಾಡಿ ತಗೊಳ್ಳಿಕ್ಕಿದ್ದೇನೆ. ಅದರಲ್ಲಿ ಕೊಟ್ಟಿರುವಂಥ ಪೇಂಟ್ ಏನಿದೆ ಅದನ್ನು ಡೈರೆಕ್ಟಾಗಿ ಪೇಂಟ್ ಮಾಡಲಿಕ್ಕೆ. ಅದಕ್ಕೆ ಮುಂಚೆ ಇಲ್ಲಿ ಎಲ್ಲೆಲ್ಲ ರಫ್ ಎಡ್ಜಸ್ ಇದೆ, ಇಲ್ಲೆಲ್ಲ ಡಾಟ್ಸ್ ಇದೆ, ಅದನ್ನೆಲ್ಲ ಸ್ಯಾಂಡ್ ಪೇಪರಲ್ಲಿ ಚೆಂದ ಮಾಡಿ ಕ್ಲೀನ್ ಮಾಡಿ ತಗೊಳ್ತಾ ಇದ್ದೇನೆ. ಸೊ ಇಲ್ಲಿ ನಾನು 2 ಡಬಲ್ ಕೋಟನ್ನು ಮಾಡ್ಕೊಂಡಿದ್ದೇನೆ, 2 ಸಲ ಪೇಂಟ್ ಮಾಡಿ ತಗೊಂಡಿದ್ದೇನೆ. ಕೈ ಟಚ್ ಆಗದೆ ಇರಲಿಕ್ಕೆ ಈ ರೀತಿ ಒಂದು ಸ್ಕ್ರೇಪರ್ ಮೇಲೆ ಇಟ್ಟಿದ್ದೇನೆ. ಸೊ ಈಗ ಇದು ರೆಡಿಯಾಗಿದೆ, ಇನ್ನು ಡ್ರೈ ಆಗಲಿಕ್ಕೆ ಬಿಡಬೇಕು. ಒಂದು 2-3 ದಿನ ಆದರೆ ಚೆಂದ ಮಾಡಿ ಡ್ರೈ ಆಗಿ ಸಿಗ್ತದೆ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಡ್ರೈ ಆಗಿ ಎಷ್ಟು ಚೆಂದ ಕಾಣ್ತಾ ಇದೆ ಅಂತ ಹೇಳಿ. ಸೊ ಇದು ನನ್ನ ಮಗುವಿನ ಕೈ, ಆಲ್ಮೋಸ್ಟ್ 40 ಡೇಸ್ ಇದು ಮಗು, ಇದು ಅದರ ಕೈ. ಇದನ್ನು ನಾನು ನೆಕ್ಸ್ಟು ಫ್ರೇಮ್ ಮಾಡಿಸಬೇಕು ಅಂತ ಇದ್ದೇನೆ, ನೆಕ್ಸ್ಟ್ ನಮ್ಮ ಹೊಸ ಮನೆ ಆಗುವಾಗ ಅಲ್ಲಿ ಹಾಕುವ ಅಂತ ಹೇಳಿ. ಅಷ್ಟರವರೆಗೆ ನಾನು ಇದನ್ನು ಚೆಂದ ಮಾಡಿ ತೆಗೆದಿರ್ತೇನೆ. ಇಲ್ಲಿ ಸಿಯೋನ್ನ ಕಾಲು ನಾನೇನು ಕಾಸ್ಟ್ ಮಾಡಿ ತಗೊಂಡಿದ್ದೆ, ಅವನು ಚಿಕ್ಕವನಿರುವಾಗ 23 ಡೇಸ್ ಬೇಬಿದು ಕಾಲನ್ನು ನಾನು ಈ ರೀತಿಯಲ್ಲಿ ಗೋಧಿ ಹಿಟ್ಟನ್ನು ಬೆಳೆಸಿ ಕಾಸ್ಟ್ ಮಾಡಿ ತಗೊಂಡಂಥದ್ದು. ಸೊ ಅದನ್ನು ಕೂಡ ನಾನಿಲ್ಲಿ ಪೇಂಟ್ ಮಾಡಿ ತಗೊಂಡಿದ್ದೇನೆ. ನೋಡಿ ಅಣ್ಣನ ಕಾಲು, ತಮ್ಮನ ಕೈ 2 ಕೂಡ ಇದೆ. ಇಷ್ಟೇ ಇವತ್ತಿನೊಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.